ಬಿಡ್ದಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಇವಾಗ CM ಅವರು, ಅದೆಲ್ಲ ಶುದ್ಧ ಸುಳ್ಳು. ಟೌನ್ಶಿಪ್ ನೆಪದಲ್ಲಿ ಅವ್ರ ಖಜಾನೆಗಳು ತುಂಬ್ಕೊಳ್ಳೋಕ್ಕೆ ಅವ್ರು ಈ ಥರ ಮಾಡಿ ನಮ್ಮ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. 35 ವರ್ಷದಿಂದನೂ ನಾವು ವ್ಯವಸಾಯ ಮಾಡ್ತಾನೆ ಇದ್ದೀವಿ, ರೇಷ್ಮೆ ಬೆಳಿತಾನೆ ಇದ್ದೀವಿ, ನಾವು ಮುಂದುವರಿಯೋಕ್ಕೆ ಆಗಲಿಲ್ಲ. ಇಲ್ಲಿ ಕೂಲಿ ಆಳುಗಳು ಸಿಗ್ತಾ ಇಲ್ಲ ಸರ್. ಎಲ್ಲ 10,000ಕ್ಕೆಲ್ಲ ಫ್ಯಾಕ್ಟ್ರಿಗಳಿಗೆ ಹೋಯ್ತಾವ್ರೆ. ಲೇಡೀಸ್ಗಳು ವ್ಯವಸಾಯ ಮಾಡೋಕ್ಕಾಯ್ತಾ ಇಲ್ಲ. ಗಂಡಸರುಗಳಿಗೆಲ್ಲ BP ಶುಗರು. ಒಬ್ಬೊಬ್ರು ಮಾಡಬೇಕು ಮನೆಗಳಲ್ಲಿ ಗಂಡಸರುಗಳು, ಆಗಲ್ಲ ಮಾಡೋಕ್ಕೆ. ಮಕ್ಳುಗಳು ಬರೋದೇ ಇಲ್ಲ, ವ್ಯವಸಾಯಕ್ಕೆ ಇಳಿತಾ ಇಲ್ಲ ಸರ್ ಮಕ್ಳುಗಳು. ಈ ನೀರಲ್ಲಿ ಏನು ಬೆಳೆಯೋಣ, ಏನು ಅಧಿಕ ಬರ್ತದೆ ಅಂತಾರೆ ಮಕ್ಳುಗಳು. 10,000ಕ್ಕೆಲ್ಲ ಫ್ಯಾಕ್ಟ್ರಿಗಳಿಗೆ ಹೋಯ್ತಾವ್ರೆ. ಪ್ರಾಜೆಕ್ಟ್ ಓಕೆ ಐತೆ, ಒಪ್ಪಿಗೆ ಐತೆ. ಇನ್ನು ನಾವು ನೆಕ್ಸ್ಟ್ರಾ ಹೇಳೋಕ್ಕೂ ಆಗಲ್ಲ ಸರ್ ಪದಗಳನ್ನ. ಅದ್ರ ಮೇಲೆ ಸರ್ಕಾರಕ್ಕೆ ಬಿಟ್ಟಿದ್ದು ನಮಗೆ ಬೇಕೇ ಬೇಕು. ಆದರೆ ನಮಗೆ ಒಂದೇ ಕಂತಲ್ಲಿ ಹಣ ಬಿಡುಗಡೆನೂ ಮಾಡಬೇಕು. One thing I am telling, this Bairmangala and Kanchanalli Panchayat acquisition area completely occupied nearly 9,600 acres of land. This land is cultivated land and irrigated land. Even 1 acre is not here on non-cultivated land, completely covered with cultivated. The agriculture is going on very good. These fellows are coming here and occupied this land without our permission. No advantage. It is the result giving to the farmers zero error. No income, nothing. Today they are giving 2.5 crores per acre. But we go and get outside the same land, only half acres will come. Not more than half acres. So why we are not ready to give land? We are ready to fight against this government, even in the court, even in the high court, even in the Supreme Court. That's all. ಇಲ್ಲಿ 2006 ಮಾಡಿದಾಗ ಇಲ್ಲಿ 99% ವ್ಯವಸಾಯ ಆಯಿತು. ಅಂದರೆ ಜಮೀನುಗಳು ಯಾವ ಇಷ್ಟೊಂದು ಮಾರಾಟ ಆಗಿರಲಿಲ್ಲ. ಎಲ್ಲ ಬೆಳೆಗಳು ಕೂಡ ಎಲ್ಲ ರೈತರು ಕೂಡ ಬೆಳೀತಾಯಿದ್ರು. ಇವತ್ತು ಅದು 50ಗಿಂತ ಕೆಳಗೆ ಬಂದಿದೆ. ಅಂದರೆ ಒಂದು 40% ಬಂದಿದೆ ವ್ಯವಸಾಯ. ಇನ್ನು 60% ಪಾಳಿದೆ. ನೀವು ನೋಡಿ ಬೇಕಾರೆ ಅಗ್ರಿಗೋಲ್ಡ್ ಒಂದೇ 300 ಎಕರೆ ಇದೆ. TMT ಅಂತೆ ರೈತರುಗಳೇ ಪಾಳ್ಬಿಟ್ಟು ನಾವೇ ಬಿಟ್ಟಿದ್ದೀವಿ. ನೋಡಿ ಇಲ್ಲೆಲ್ಲ ಹೋಗಿ ಇವೆಲ್ಲ ದೊಡ್ಡ ಕೆರೆಗಳಿಗೆ ಹಚ್ಕೊಟ್ಟಿವೆಲ್ಲ ಪೂರ್ತಿ. ನೀವು ಎಲ್ಲಿಂದ ಎಲ್ಗಾರು ಹೋಗಿ ವೆರಿ ಪಾಳೆ 3,000 ಅರ್ಧಕ್ಕಿಂತ ಪಾಳದೆ. ಜೊತೆಗೆ ಸಾಕಷ್ಟು ಮಾರಾಟ ಮಾಡ್ಬಿಟ್ಟು ಜಮೀನು ಅಲ್ಲಿಂದ ಈಚೆಗೆ 2006ರಿಂದ ಈಚೆಗೆ ಹತ್ತಿರ ಒಂದು 2,000 ಎಕರೆ ಮಾರಾಟ ಆಗೋದು ರೈತರದು. ಯಾಕೆಂದರೆ ನಾವು ಕೂಡ ಇವತ್ತು ವ್ಯವಸಾಯ ಮಾಡಿ ಬದುಕೋಕ್ಕಾಯ್ತಾ ಇಲ್ಲ. ನಾವು ಕಳ್ಕೋಬೇಕು. 10 ಎಕರೆ ಇದ್ದರೆ 5 ಎಕರೆ 3 ಎಕರೆ ಮಾರಲೇಬೇಕು. ಇವತ್ತಿನ ಖರ್ಚು ಇದಕ್ಕೆಲ್ಲ ವ್ಯವಸಾಯ ಮಾಡಿ ಬದುಕಾಗಲ್ಲ.